ಹೇ ಫ್ಯಾಮ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಏನಪ್ಪ ಅಂತಂದ್ರೆ ಇವತ್ತು ನಾವು ಹೊಂಟೇವಿ ಒಂದು ಪ್ಲೇಸಿಗೆ. ಸೊ ಅದು ಎಲ್ಲಿ ಏನು ಅಂತೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತೈತಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿರಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಹಂಗೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ಅಂತ ನೋಡ್ಕೋತಾ ಇರಿ. ಸ್ಟೇ ಟ್ಯೂನ್ಡ್. ನಾನು 6 ಗಂಟೆಗೆ ಕೆತ್ತು ಬಂದೇನಿ. ಈ ನಾಯಿ 8 ಗಂಟೆಗೆ ಕೆತ್ತು ಈಗ 9 ಗಂಟೆಗೆ ಇಲ್ಲಿ ಬಂದೈತಿ. ಏ ಅಕ್ಕ, ಮ್ಯಾಚ್ ಕ್ಲಾರಿಟಿ ತಗೋದ ಅಕ್ಕ, ಮ್ಯಾಚ್ ಇವನೇನ್ ಮಾಡ್ತಾ ಇದ್ದಾನೆ? ಸೊ ಗೈಸ್, ಈಗ ಜಸ್ಟ್ ಬಂದು ಬಾಗಲಕೋಟೆಗೆ ರೀಚ್ ಆಗೇವಿ. ಈಗ ಹೊಟ್ಟೆ ಭಾಳ ಹಸ್ತೈತಿ. ಸೊ ಬರ್ರಿ ನೋಡೋಣಂತ. ಹೋಗಿ ಎಲ್ಲರ ಹೋಟೆಲ್ ಇದ್ರೆ ಊಟ ಮಾಡಿ ಸಿಗೋಣಂತ. ನೋಡ್ಕೋತಾ ಇರ್ರಿ, ಸಿಗ್ತೈತಿ. ಜಸ್ಟ್ ಈಗ ಪಂಜುರ್ಲಿಗೆ ಬಂದೇವಿ, ಊಟ ಮಾಡಿ ಸಿಗ್ತೇವಂತ. ನಮಸ್ತೆ, ಹೆಂಗದಿರಿ? ಹಾಯ್ ಅನ್ಬೆ. ನಮಸ್ತೆ. ಸೊ ನೋಡ್ರಿ, ನಮಗೆ ಹೊರಗೆ ಕರೆದಿಲ್ಲ. ಬೈ ಬೈ ಅನ್ಕೊಂಡಿದ್ರು. ವೆಲ್ಕಮ್ ಟು ಪ್ರಿಯಾಸ್ ಬ್ಲಾಗ್ಸ್. ಈಗ ನಾವೆಲ್ಲಿ ಹೊಂಟೀವಂದ್ರೆ ಎಲ್ಲಿ ಈಗ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇದು ಬರಾತಾಳ ಒಬ್ಬಾಕಿ ಇಲ್ಲಿ ಅದಾಳ ನೋಡ್ರಿ, ಅಲ್ಲಿ ಹಿಂದೆ ಗಾಡಿ ಮ್ಯಾಗ ಬರಾತಾರ. ಅದೊಂದು ಒಬ್ಬಾಕಿ ಬರ್ಡೇ ಮಾಡತ್ತೀವಿ. ಆ್ಯಕ್ಚುಲಿ ಬರ್ಡೇ ಮಾಡೋಕ್ಕೆ ಅದು ಅವ್ರಿಗೂ ಗೊತ್ತಿಲ್ಲ. ಇಟ್ಸ್ ಸರ್ಪ್ರೈಸ್. ಯಾಕಂದ್ರೆ ಆಕಿ ಬರ್ಡೇ ಬರ್ಡೇ ಮಾಡತ್ತೀವಿ. ಬರ್ಡೇ ಎಲ್ಲ ಬಿಟ್ಟೈತಿ. ಆಕಿ ಬರ್ಡೇ 28 ಐತಿ. ನಾವು 26th ಬರ್ಡೇ ಮಾಡತ್ತೀವಿ. ಸೊ ಒಂದೆಲ್ಲ ನೋಡಲ್ಲ ಅವ್ರ ಮನೆಗೆ ಏನಾರ ನಾನು ತೊಗೊಂಡು ಹೊಡಿತಾರೆ. ಪಾತ್ರ ನಾವು ಅಲ್ಲಿ ಒಂದು ಕೆಫೆಗೆ ಹೋಗಿದ್ವಿ. 10 ಬಿಟ್ಟರೆ ಇಲ್ಲದಾಳ ಯಾರು ನಿಂಗೆ. ಸೊ ಮೈ ಕುಚಿಕು ಆ್ಯಂಡ್ ಐ ಗೈಸ್. ಸೊ ನಾವು ಬಾಗಲಕೋಟ್ನಾಗ ಅದೀವಿ. ನಾನು ಫಸ್ಟ್ ಟೈಮ್ ಬಾಗಲಕೋಟದಾಗೆಲ್ಲ ನೋಡ್ತಿರೋದು ಪ್ಲೇಸಸ್ನ. ಹೌದು, ಇಲ್ಲೇ ಎಷ್ಟು ವರ್ಷ ಆತ? 8ನೇತಿಂದ ಇಲ್ಲೇ ಅದಾಳು. ಈಗ ಎಷ್ಟು ಡಬಲ್ ಡಿಗ್ರಿ ಮುಗ್ಸಾಕ್ ಬಂದ್ಲು ತಿರುಗಿ. ಇನ್ನೂ ಪಾಪ ಏನೋ ನೋಡಿಲಿಕ್ಕಿ. ಈಗ ನಾವು ಒಂದು ಕೆಫೆಗೆ ಹೋಗಿದ್ವಿ. ಆ ಕೆಫೆದಾಗ ಏನೇನು ಇದ್ದಿದ್ದಿಲ್ಲ. ಹೋದ್ವಿ, ಮ್ಯಾಲೆ ಹತ್ತಿದ್ವಿ, ಜಸ್ಟ್ ವಿಸಿಟ್ ಕೊಟ್ಟು ಬಂದ್ವಿ. ಇಲ್ಲಿ ಇನ್ನೊಂದು ನೋಡೀವಿ, ಹೋಗೋಣ ಬಾದ್ರು ಬೇಡ, ಅವ್ರು ಬರಲಿ ಅಂತ ನಿಂದಿರ್ಸ್ಕೊಂಡಿದ್ದಾಳೆ ಈಕಿ. ಗಾಜಾಕಿಗೆ ಡೈರೆಕ್ಷನ್ ಗೊತ್ತಾಗತ್ತಿಲ್ಲ. ಆಮೇಲೆ ಮತ್ತೆ ನನಗೆ ನಾನು ಜೋಕೊಂಡು ಆಮೇಲೆ ವೆಜ್ ಬರೋನು. ಶ್ರಾವಣ್ ಮಾಸ್ ಗೈಸ್, ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಅದಕ್ಕೆ ನೋಡ್ರಿ, ಇಲ್ಲಿ ಸುಮ್ಮ ಓಣಿ ಅಡ್ಡಾಡ್ಸತ್ತಾಳ. ಯಾವ ಓಣಿ ಏನದು ಗೊತ್ತಿಲ್ಲ. ನಾ ಫಸ್ಟ್ ಟೈಮ್ ಬಂದಿದ್ದು ಹೇಳಿನಿಲ್ಲ. ಇಲ್ಲಿ ಹಾಸ್ಪಿಟ್ಲ್ ಐತ್ರಿ, ಯಾರು ತೋರಿಸ್ಕೊಳ್ಳೋರು ಇದ್ರೆ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ರಿ. ಸ್ಪರ್ಶ್ ಆಯುರ್ವೇದಿಕ್. ಇಟ್ಸ್ ಆನ್ ಆಯುರ್ವೇದಿಕ್ ಹಾಸ್ಪಿಟಲ್. ಸೊ ಗೈಸ್, ಈಗ ನಾವು ಅದೇ ವಿದ್ಯಾಗಿರಿ ಒಳಗೆ. ಎಲ್ಪ ಅಂತಂದ್ರೆ 3 ಇಡಿಯಟ್ಸ್ ಕೆಫೆ. ಇನ್ನು ಮ್ಯಾಲೆ ಹೋಗಿಲ್ಲ, ಇನ್ನು 2 ಮಂದಿಗೆ ವೇಟ್ ಮಾಡತ್ತೇವಿ. ಈಕಿ ಇಲ್ಲದಾಳ. ಈಕಿಗಂತೂ ಏನೂ ಗೊತ್ತಿಲ್ರಿಪ್ಪ. ನಾನೇ ಇನ್ನು ಹೇಳ್ಕೊಂಡು ಹೋಗ್ಬೇಕ್ರಿ ಈಕೀಗ. ನಾನೇ ಇನ್ನು ಹೇಳ್ಕೊಂಡು ಹೋಗ್ಬೇಕ್ರಿ ಈಕೀಗ. ಎಲ್ಲರೂ ನಂಗೆ ನೋಡತ್ತಾರ್ರಿ. ಸೊ ಬರ್ರಿ ಸಿಗೋಣಂತ. ಮ್ಯಾಲೆ ಹೋಗಿಂದ ಕೆಫೆ ಹೆಂಗೈತಿ ಅಂತ ತೋರಿಸ್ತಾನಂತ. ನೋಡ್ಕೊತೇರಿ. ಸಿಗ್ತೇವಲ್ಲ. ಸೊ ಇಲ್ಲೈತಿ ಕೇಕ್. ಹೆಂಗೈತ್ರಿ? ಮಸ್ತ್ ಐತಲ್ರಿ? ಚಂದ ಕಾಣತೈತಿ. ನಾ ತಂದ ಇಕ್ಕಿ ತಂದಲ್ರಿ. ಇಕ್ಕಿ ಅವ್ರ ಜೊತೆ ಹೋಗಿದ್ಲು ರೀ. ಕೇಕ್ ಚಂದ
ಚಂದ ಐತಿ. ರಾಗದಲ್ಲಿ ಹೃದಯ ವೀಣೆಯಲ್ಲಿದೆ. ದೇಹದಲ್ಲಿ ಪ್ರಾಣ ಹೇಳ್ರಿ ಏನಾರು ಸ್ವಲ್ಪ ಹೇಳ್ರಿ. ಸಾಕ್ರಿ ಇವತ್ತಿಗೆ ಸಾಕ್ರಿ. ಮಾತಾಡ್ಲೆ You know I'm birthday girl ಇವತ್ತೆಲ್ಲಕ್ಕಿದೆ ಸುಳ್ಳ ಸುಳ್ಳ on August 28th. Happy birthday. ಬರ್ಡೇ ಮುಗ್ದು ಗೈಸ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ 5 months ಆಯ್ತು. ಸೊ ವಿಶ್ ಮೀ ಬಿಲೆಟ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬೈ. The next day. ಸೊ ಏನಪ್ಪ ಅಂತಂದ್ರೆ ಈ ಬಾಗಲಕೋಟಿಂದ ಬದಾಮಿಗೆ ಹೊಂಟೇವಿ. ಬರ್ರಿ ತೋರಿಸ್ತಾನಂತ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ಕೊತಾ ಇರ್ರಿ. ಸಿಗೋಣಂತ ಬರ್ರಿ. ಇಲ್ಲಿ ಹೊಂಟಾರ ಎಲ್ಲರೂ. ಅಕ್ಕ ಇವರು ಅಕ್ಕೋರು, ಅವರು ಅಕ್ಕೋರು, ಅವ್ರ ತಮ್ಮರು. ಹತ್ತಿರಲ್ಲ ಮಳೆ ಬರತೈತಿ. ಮಳೆಯಾಗೂ ನಾವು ಬಾಗಲಕೋಟೆ ನಡ್ಕೊಂಡು ಹೊಂಟೇವಿ. ಈಗ ನಾವು ನಗರ ಬಸ್ ಸ್ಟಾಪಿಗೆ ಹೊಂಟೇವಿ. ಅಲ್ಲಿ ಹೋಗಿ ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯ ಸೊ ನಾವು ಬಂದೀವಿ ಈಗ ಬದಾಮಿಗೆ. ಬದಾಮಿ ಅಂದ್ರೆ ನೆನಪಾಗೋದ ಬನಶಂಕರಿ ದೇವಿ. ಇದು ಬಾಗಲಕೋಟೆಯಲ್ಲಿರುವ ಬದಾಮಿ ಹಿಂದೂಗಳ ಧಾರ್ಮಿಕ ಕೇಂದ್ರ ಆಗೈತಿ. ಹಂಗೆ ಇದು ಬನಶಂಕರಿ ದೇವಿಗೆ ಶಾಕಾಂಬರಿ ದೇವಿ ಮತ್ತು ಬನಶಂಕರಿ ಅಂತ ಹೆಸರು ಕೂಡ ಅದಾವ. ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಇತಿಹಾಸದೊಳಗೆ ಎಲ್ಲರೂ ಓದಿರ್ತೇವೆ ಬದಾಮಿ ಚಾಲುಕ್ಯರ ಬಗ್ಗೆ. ಅವರ ರಾಜಮನೆತನದ ಮನೆ ದೇವರು ಕೂಡ ಬನಶಂಕರಿ ದೇವಿನ ಆಗಿದ್ದರು ಅಂಥೇಳಿ ನಾವು ನೋಡ್ಬೋದು. ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಬರ್ರಿ ನೋಡ್ರಿ ಒಂದು ಸತಿ ಹೆಂಗೈತಿ ಅಂಥೇಳಿ. ಹಂಗೆ ಏನಪ್ಪ ಅಂತಂದ್ರೆ ಇಲ್ಲಿ ಬನಶಂಕರಿ ದೇವಿ ಮತ್ತು ಯಾರೂ ಅಲ್ಲ ಪಾರ್ವತಿಯ ರೂಪವೇ ಎಂದು ಇಲ್ಲಿಯ ಜನ ನಂಬ್ತಾರೆ. ಇದು ಕರ್ನಾಟಕದಿಂದ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಿಂದಲೂ ಭಕ್ತರು ತುಂಬ ಬರ್ತಾರಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಾತಿರಲ್ಲ ಇದು ಹೊಂಡ, ಇದು ದೇವಾಲಯದ ಮುಂದುಗಡೆ ಇರುವಂತಹ ಹೊಂಡ ರೀ. ಈಗ ಸ್ವಲ್ಪ ನೀರು ಕಮ್ಮಿ ಆಗ್ಯಾವ. ಮೊದಲೆಲ್ಲ ನೀರು ಮಸ್ತ್ ಇರ್ತಿದ್ವು. ಸೊ ಈಗ ಒಳಗೆ ಹೊಂಟೇವಿ. ಇವತ್ತೇನಪ್ಪ ಅಂತಂದ್ರೆ ಮಂಗಳವಾರ ಆಗೈತಿ. ಸೊ ಮಂಗಳವಾರ ಆಗಿದ್ದರಿಂದ ಭಾಳ ಅಂದ್ರೆ ಭಾಳ ಗದ್ದಲಿತ್ತು. ಸೊ ಇಲ್ಲಿ ದೇವಸ್ಥಾನ ಏನಪ್ಪ ಅಂತಂದ್ರೆ ಪ್ರತಿದಿನವೂ ರಶ್ ಇರ್ತೈತಿ. ಆದ್ರೆ ಮಂಗಳವಾರ ಮತ್ತು ಶುಕ್ರವಾರ ಅಂದರೂ ಭಾಳ ರಶ್ ಇರುತ್ತೆ. ಆಮೇಲೆ ಅನ್ನ ಪ್ರಸಾದ ಕೂಡ ಇರ್ತೈತಿ. ಬಟ್ ನಾವು ಹೋಗಿದ್ದು ಲೇಟ್ ಆಗಿತ್ತು. ಸೊ ಅಲ್ಲಿ ಪ್ರಸಾದ ಮುಗ್ದಿತ್ತು. ಸೊ ಕ್ಯೂ ಮಾತ್ರ ಭಾಳ ಇತ್ತು ರೀ. ಮತ್ತು ನಾವೆಲ್ಲರೂ ಕ್ಯೂ ಹಚ್ಚಿ ಹೊಂಟೇವಿ. ಸೊ ಅಲ್ಲಿ ಒಳಗೆ ದೇವಸ್ಥಾನದೊಳಗೆ ವಿಡಿಯೋ ಫೋಟೋ ಅಲ್ಲೂ ಇದ್ದಿದ್ದಿಲ್ಲ. ಸೊ ಒಳಗೆ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಊಟಕ್ಕೆ. ಇಲ್ಲಿ ಹೊರಗಡೆ ದೇವಸ್ಥಾನದ ಹೊರಗಡೆ ಇರೋದಲ್ಲ, ಅಲ್ಲಿ ರೊಟ್ಟಿ ಊಟ ಕೊಡ್ತಾರೆ. ಎಲ್ಲರೂ ಟೇಸ್ಟ್ ಮಾಡಿರಿ, ಮಸ್ತ್ ಇರ್ತೈತಿ. ಅದು ಮುಗಿಸ್ಕೊಂಡು ನಾವು ಹೋದ್ವಿ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ಗುಹಾ ದೇವಾಲಯಗಳಿಗೆ. ಇಲ್ಲಿ ಅದು ಎಲ್ಲರಿಗೂ ಪ್ರ್ಯಾಂಕ್ ಮಾಡತ್ತಿದ್ಲ. ಪ್ರ್ಯಾಂಕ್ ಮಾಡಿ ನೆಕ್ಸ್ಟ್ ನಾವು ಗುಹಾ ದೇವಾಲಯನ ನೋಡಕ್ಕೆ ಹೋದ್ವಿ. ಇಲ್ಲಿ ಏನಪ್ಪ ಅಂತಂದ್ರೆ ಟಿಕೆಟ್ ಐತಿ. ಸೊ ಎಂಟ್ರಿ ಟಿಕೆಟ್ ಕೊಡ್ತಾರೆ, 25 rupees ಪರ್ ಹೆಡ್. ಸೊ ಆನ್ಲೈನ್ ಬುಕ್ ಮಾಡಿದ್ವಿ ಅಂತಂದ್ರೆ 20 rupees ಪರ್ ಹೆಡ್ ಬರ್ತೈತಿ ಅಡಲ್ಟ್ಸಿಗೆ. ಸೊ ಯಾ ನೋಡ್ರಿ ವ್ಯೂ ಮಾತ್ರ ಮಸ್ತ್ ಐತಿ. ಮತ್ತು ಇಲ್ಲಿ ಬರೀ ಗುಹೆ ಅಷ್ಟೇ ಅಲ್ಲ, ಇಲ್ಲಿ ಭೂತನಾಥ ಟೆಂಪಲ್, ಬೇರೆ ಬೇರೆ ಟೆಂಪಲ್ಸ್ ಕೂಡ ಇಲ್ಲದಾವ. ಸೊ ನಮಗೆ ಟೈಮ್ ಇದ್ದಿದ್ದಿಲ್ಲ. ಸೊ ನಾವು ಅದನ್ನಿಷ್ಟು ಕವರ್ ಮಾಡೋಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಎಷ್ಟು ತೋರಿಸ್ತಾರಂತ. 4 ಪ್ರಮುಖ ದೇವಾಲಯಗಳದಾವ, ಗುಹೆ ದೇವಾಲಯಗಳು. 1ನೇ ಗುಹಾ ದೇವಾಲಯವು ಶಿವನಿಗೆ ಸಮರ್ಪಿಸುತ್ತಾರೆ, ಮತ್ತು 2ನೇ ದೇವಾಲಯವು ವಿಷ್ಣುವಿಗೆ ಸಮರ್ಪಿಸಿದ್ದಾರೆ, ಮತ್ತು 3ನೇ ಗುಹಾ ದೇವಾಲಯವು
ಇದೊಂದು ದೊಡ್ಡ ಗುಹಾ ದೇವಾಲಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ವಿಷ್ಣುವಿಗೆ ಸಮರ್ಪಿಸಿದಾರೆ ಮತ್ತು ಅದರ ಜೊತೆಗನ ಶಿವನ ಒಂದು ವಿವಿಧ ಅವತಾರಗಳ ಶಿಲ್ಪಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗೈತಿ. ಇದು ನಾಲ್ಕನೇ ಗುಹಾ ದೇವಾಲಯವು ಜೈನ ತೀರ್ಥಂಕರಿಗೆ ಸಮರ್ಪಿಸಲಾಗೈತಿ. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಂಗೆ ಭಾಳ ಸುಸ್ತಾಗತ್ತಿತ್ತು. ಸೊ ಇಲ್ಲೇ ಈ ವಿಡಿಯೋ ಎಂಡ್ ಮಾಡತ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆತ ಪ್ಲೀಸ್ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತು ಸಿಗ್ತಾರಂತ ನೆಕ್ಸ್ಟ್ ವ್ಲಾಗ್ದಾಗ. ಸೊ ಈಗಾದ್ರೂ ಕೋಲ್ಡ್ ಆಗೈತಿ. ಸೊ ಅದ್ರ ಜೊತೆ ವಾಯ್ಸ್ ಓವರ್ ಕೊಡತ್ತೀನಿ. ಬೈ ಬೈ, ಟೇಕ್ ಕೇರ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.